ಬರೆಯುವುದು ಒಂದು, ಶೂಟ್ ಮಾಡೋದು ಇನ್ನೊಂದು. ಟ್ರೋಲಿಗರ ಕೈಗೆ ಸಿಕ್ಕಿಬಿದ್ದ ಗೀತು ಮೋಹನ್ ದಾಸ್ ಹಳೆಯ ವಿಡಿಯೋ. ಅಷ್ಟಕ್ಕೂ ಏನಿದು ಟ್ರೋಲ್? ಗೀತು ಮೋಹನ್ ದಾಸ್ ಅವರು ಟ್ರೋಲ್ ಆಗ್ತಾ ಇರೋದು ಯಾಕೆ? ಎಲ್ಲದಕ್ಕೂ ಉತ್ತರ ಈ ಸ್ಟೋರಿಯಲ್ಲಿದೆ ನೋಡಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಬಂದಿರುವುದು ನಿಮಗೆಲ್ಲ ಗೊತ್ತೇ ಇದೆ. ರಿಲೀಸ್ ಆಗದ ಮೊದಲ ದಿನವೇ ಬಾಕ್ಸ್ ಆಫೀಸ್ನಲ್ಲಿ 150 ಕೋಟಿಗೂ ಅಧಿಕ ರೂಪಾಯಿಗಳನ್ನು ಗಳಿಸಿ ಸಿನಿಮಾ ಹೊಸ ದಾಖಲೆಯನ್ನು ಬರೆದಿದೆ ಅಂತ ಸ್ವತಃ ಸಿನಿಮಾ ತಂಡವೇ ಹೇಳಿಕೊಳ್ತಾ ಇದೆ. ಮಿಶ್ರ ಪ್ರತಿಕ್ರಿಯೆಗಳು ಸಿನಿಮಾ ನೋಡಿದ ಆಡಿಯನ್ಸ್ ಕಡೆಯಿಂದ ಬರ್ತಾ ಇದೆ. ಈ ನಡುವೆ ಮಹಿಳಾ ನಿರ್ದೇಶಕಿಯೊಬ್ಬರು ಸಿನಿಮಾ ಮೊದಲ ದಿನವೇ ಈ ಮಟ್ಟದ ಯಶಸ್ಸು ಕಂಡು ಬಂದಿರೋದು ಚಿತ್ರರಂಗದಲ್ಲಿ ಮತ್ತೊಮ್ಮೆ ಹೊಸ ಸಂಚಲನವನ್ನು ಮೂಡಿಸಿದೆ. ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡ್ತಾ ಇದ್ರೂ ಕೆಲವು ಕಡೆ ಮಿಶ್ರ ಪ್ರತಿಕ್ರಿಯೆಗಳು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಗಳು ಕೂಡ ಕೇಳಿ ಬರ್ತಿವೆ. ಇದರ ನಡುವೆ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಹಳೆಯ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗ್ತಾ ಇದೆ. ಹಳೆಯ ಸಂದರ್ಶನವೊಂದರಲ್ಲಿ ಗೀತು ಮೋಹನ್ ದಾಸ್ ಅವರು ತಮ್ಮ ಸಿನಿಮಾ ನಿರ್ಮಾಣ ಮತ್ತು ಮೇಕಿಂಗ್ ಸ್ಟೈಲ್ ಬಗ್ಗೆ ಮುಕ್ತವಾಗಿ ಮಾತನಾಡಿದರು. ಅದರಲ್ಲಿ ನಾನು ಕತೆ ಬರೆಯುವುದೇ ಒಂದು, ಶೂಟ್ ಮಾಡೋದೇ ಇನ್ನೊಂದು, ನಂತರ ಅದನ್ನು ಎಡಿಟ್ ಮಾಡೋದೇ ಬೇರೆ ಆಗಿರುತ್ತೆ, ಅಂತಿಮವಾಗಿ ಪ್ರೇಕ್ಷಕರು ಪರದೆಯ ಮೇಲೆ ನೋಡೋದೇ ಮತ್ತೊಂದು ಆಗಿರುತ್ತೆ ಅಂತ ತಮ್ಮ ವಿಶಿಷ್ಟ ಮೇಕಿಂಗ್ ಶೈಲಿಯನ್ನು ಗೀತು ಮೋಹನ್ ದಾಸ್ ಆ ವಿಡಿಯೋದಲ್ಲಿ ವಿವರಿಸಿದ್ರು. ಮುಂದುವರೆದು ಮಾತನಾಡಿದ್ದ ಅವರು, ನಾನು ಮೊದಲೇ ಏನು ಅಂದುಕೊಂಡಿರ್ತೀನೋ ಅದನ್ನೇ ಸಿನಿಮಾ ಮಾಡೋದಿಲ್ಲ. ನಿರ್ಮಾಪಕರು ಹಾಗೂ ನಟರ ಜೊತೆ ಚರ್ಚಿಸುವಾಗಲೂ ನಾನು ಇದೇ ವಿಷಯವನ್ನು ಪದೇ ಪದೇ ಸ್ಪಷ್ಟಪಡಿಸಿರ್ತೇನೆ. ಯಾಕಂದರೆ ನನಗೆ ಇದೊಂದು ದೊಡ್ಡ ಸವಾಲು ಅಥವಾ ಸಮಸ್ಯೆ ಆಗಿ ಪರಿಣಮಿಸುತ್ತೆ. ನಾನು ಕತೆ ಹೇಳಿರುವುದೇ ಒಂದಾಗಿದ್ದರೆ ಶೂಟಿಂಗ್ ಹಂತಕ್ಕೆ ಹೋದಾಗ ಅದು ಸಂಪೂರ್ಣವಾಗಿ ಬೇರೆಯದ್ದೇ ರೂಪ ಪಡೆದುಕೊಳ್ಳುತ್ತೆ ಅಂತ ಅವರು ಹೇಳಿಕೊಂಡಿದ್ರು. ಟಾಕ್ಸಿಕ್ ಸಿನಿಮಾ ಮೇಕಿಂಗ್ ಹಾಗೂ ನಿರೂಪಣೆ ಇಷ್ಟವಾಗದ ಕೆಲವರು ಈ ಹಳೆಯ ವಿಡಿಯೋ ಕ್ಲಿಪ್ಪನ್ನು ಶೇರ್ ಮಾಡಿಕೊಂಡು ಗೀತು ಮೋಹನ್ ದಾಸ್ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗಳಿಕೆಯ ಹೊಳೆಯನ್ನೇ ಹರಿಸ್ತಾ ಇದ್ರು. ನಿರ್ದೇಶಕಿಯ ಹಳೆಯ ಮೇಕಿಂಗ್ ಸ್ಟೈಲ್ ಕುರಿತಾದ ಹೇಳಿಕೆಯು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಭರ್ಜರಿ ಗಳಿಕೆಯ ನಡುವೆಯೂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಹಳೆಯ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಅವರನ್ನು ಟ್ರೋಲ್ ಮಾಡಲಾಗ್ತಿದೆ.